ಕಾರವಾರದ ಕೋಡಿಭಾಗದ ಸರ್ವೋದಯ ನಗರ ಹಾಗೂ ಸಾಯಿಕಟ್ಟ ನಿವಾಸಿಗಳು ತೀವ್ರ ಆರೋಗ್ಯ ಮತ್ತು ನೈರ್ಮಲ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಸ್ಥಳೀಯ ಮಳೆ ನೀರು ಹರಿಯುವ ಹಳ್ಳಕ್ಕೆ ಮೆಡಿಕಲ್ ಕಾಲೇಜಿನ ಬಹುಮಹಡಿ ಕಟ್ಟಡದ ಶೌಚಾಲಯದ ತ್ಯಾಜ್ಯವನ್ನು ಅನಧಿಕೃತವಾಗಿ ಹರಿಬಿಡಲಾಗುತ್ತಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗೆ ನಾಗರಿಕರು ಮನವಿ ಸಲ್ಲಿಸಿದ್ದಾರೆ. ಸರ್ವೋದಯ ನಗರ ಮತ್ತು ಸಾಯಿಕಟ್ಟ ಪ್ರದೇಶದ ಮೂಲಕ ಹಾದು ಹೋಗುವ ಹಳ್ಳಕ್ಕೆ ಕಳೆದ ಜೂನ್ 16ರಂದು ಸ್ಥಳೀಯ ಮೆಡಿಕಲ್ ಕಾಲೇಜು ಬಹುಮಹಡಿ ಕಟ್ಟಡದ ಶೌಚಾಲಯದ ಮಲಿನ ತ್ಯಾಜ್ಯವನ್ನ ನೇರವಾಗಿ ಹರಿಸಲಾಗಿದೆ. ಇದರಿಂದಾಗಿ ಇಡೀ ಪ್ರದೇಶದಲ್ಲಿ ತೀವ್ರ ಗಬ್ಬು ವಾಸನೆ ಆವರಿಸಿದ್ದು, ಅಕ್ಕಪಕ್ಕದ ನಿವಾಸಿಗಳ ದೈನಂದಿನ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಾರವಾರದ ಒಳಚರಂಡಿ ವ್ಯವಸ್ಥೆಗೆ ಸಂಪರ್ಕ ಕಲ್ಪಿಸದೆ ಇಡೀ ಬಹುಮಹಡಿ ಮೆಡಿಕಲ್ ಕಾಲೇಜು ಕಟ್ಟಡದ ಶೌಚಾಲಯದ ಪೂರ್ಣ ಪ್ರಮಾಣದ ತ್ಯಾಜ್ಯವನ್ನ ಮುಕ್ತವಾಗಿ ಸಾರ್ವಜನಿಕರು ವಾಸಿಸುವ ನೈಸರ್ಗಿಕ ಹಳ್ಳಕ್ಕೆ ಬಿಟ್ಟಿರುವುದು ನಾಗರಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಗಾಲದ ಆರಂಭದಲ್ಲೇ ಈ ರೀತಿಯ ಘೋರ ನೈರ್ಮಲ್ಯ ಲೋಪ ಉಂಟಾಗಿರುವುದರಿಂದ ಸಾಂಕ್ರಾಮಿಕ ಹಾಗೂ ಮಾರಣಾಂತಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಳ್ಳಕ್ಕೆ ಮಲಿನ ನೀರು ಹರಿಸುವುದನ್ನು ಶಾಶ್ವತವಾಗಿ ತಡೆಯಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನಂತರ ಕಾರವಾರ ನಗರಸಭೆಯ ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜೆ ಅವರನ್ನ ಭೇಟಿ ಮಾಡಿದ ಮಾಜಿ ನಗರಸಭೆ ಸದಸ್ಯರಾದ ದೇವಿದಾಸ್ ನಾಯ್ಕ್ ಹಾಗೂ ದಿವ್ಯಾ ದೇವಿದಾಸ್ ನಾಯ್ಕ್ ನೇತೃತ್ವದ ಸಾರ್ವಜನಿಕ ನಿಯೋಗ ಪೌರಾಯುಕ್ತರಿಗೆ ಕೂಡ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಯನ್ನ ವಿವರಿಸಿ ತುರ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಮ್ಮಲ್ಲಿ ಬೈದಿನ ಮುಂಜಾನೆ ಪೈಪ್ ಯಾಕೆ ಕಿತ್ಕೊಂಡ್ರು ನಮ್ಮವರಲ್ಲಿ ರೂಟ್ನಾಗ ಕೆಲವೊಂದಿಷ್ಟು ಮನೆ ಅದೇ ನಮ್ದು ಅದಕ್ಕೆ ನಾನು ಹೇಳೋದು ಅದಕ್ಕೆ ನಾನು ಹೇಳೋದು ಸರ್ ಅದು ಒಳ್ಳೆ ಮಾಡಿದ್ರಿ ಸರ್ ತಾವು ನನಗೆ ಏನು ಗೊತ್ತಾ ಈಗ ಸರ್ ಇದೆಯಲ್ಲ ಸರ್ ನಾನು ಯಾರ ಪ್ರಾಣ ತಾವು ಬರೀ ಸರ್ ಸ್ಥಳ ಪ್ರದರ್ಶನ ಮಾಡಿ. ಈಗ ನೀವು ಅದಕ್ಕೆ ಕಟ್ ಮಾಡಿದ್ದು ಬರೀ ಸರ್ವೋದಯದ್ದು ಸ್ನಾನಗೃಹ ಕೊಟ್ಟದ್ದು, ಅದು ಹಿಂದಿಗಡೆ ಸರ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಮಧ್ಯೆ ಪೂರ್ತಿ ಬರ್ತಾ ಇದೆ. ನಾನು ಮಾತು ಕೇಳಿಲ್ಲ ಪೂರ್ಣ ಹೇಳಿ ಸರ್. ನನಗೆ ಏನ್ ಪೇಪರ್ ಸ್ಟೇಟ್ಮೆಂಟ್ ಬಂತಲ್ಲ ಸರ್ವೆ ಮಾಡಿ ಕಳಿಸಿದೆ, ಯಾವ್ಯಾವ ಅದಾವ ಎಲ್ಲ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಂತ ಇಮಿಡಿಯೇಟ್ ಅಂತ ಹೇಳಿದಾಗ ಈಗ ಸ್ವಲ್ಪ ಮಾಡ್ಕೊಂಡು ಬಂದಾಗ ನಮ್ಮ ಏರಿಯಾ ಮಾಡಲ್ರಿ. ನಾನು ಎಲ್ಲ ಒಂದೇ ದಿನ ಎಲ್ಲ ಆಗಂಗಿಲ್ಲ. ಎಷ್ಟು ವರ್ಷದಿಂದ ಇದೆ ಅದು. ಈಗೆಲ್ಲ ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರಲ್ಲ, ಒಳ್ಳೇದು, ಬಹಳ ಸಂತೋಷ. ಫಸ್ಟ್ ಈಗ ಹೋರಾಟ ಮಾಡಿದ ತಕ್ಷಣ ನಿಮ್ ಕಣ್ಣಿಗೆ ಬಿದ್ದಂತವ್ರದ ನೀವೇ ಹೇಳಿಲ್ಲ ಇಂತಿಂತವ್ರು ನೀರ್ ಬಿಟ್ಟಾರ ಅಂತ ಹೇಳಿದ್ದೇವೆ, ತೋರಿಸಿದ್ದೇವೆ ಸರ್, ನೋಡ್ಕೊಂಡು ಬಂದಿದ್ದಾರೆ, ಅದು ಮಾಡಿಲ್ಲ. ನೀವು ಬನ್ನಿ ಸರ್, ಬೇಕಾದ್ರೆ ತೋರಿಸ್ತೇವೆ. ಈ ವರ್ಷ ಜೂನ್ 2ನೇ ವಾರದವರೆಗೂ ತಾಲೂಕಿನಲ್ಲಿ ಮಳೆಯ ಕೊರತೆ ಕಾಣಿಸಿಕೊಂಡಿದೆ. ಹೀಗಾಗಿ ಮಳೆಯ ಕೊರತೆಯಿಂದ ಕೃಷಿ ಕ್ಷೇತ್ರದಲ್ಲಿ ಬೀಜ ಬಿತ್ತನೆಗೆ ಹಿನ್ನಡೆಯಾಗಿದೆ ಎಂದು ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕ ನಾಗರಾಜ್ ನಾಯ್ಕ್ ತಿಳಿಸಿದ್ದಾರೆ. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಬಾರಿ ತಾಲೂಕಿನಲ್ಲಿ ಮಳೆ ಕೊರತೆ ಕಂಡುಬಂದಿದೆ. ತಾಲೂಕಿನ ಕಿರವತ್ತಿ, ಮದ್ನೂರು, ಕಣ್ಣಿಗೇರಿ ಭಾಗದಲ್ಲಿ ಈಗಾಗಲೇ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿದ್ದು, ಮಳೆಯ ಕೊರತೆಯಿಂದ ಕೃಷಿ ಕೆಲಸಕ್ಕೆ ವಿಳಂಬವಾಗುತ್ತಿದೆ ಎಂದರು. ಈಗಾಗಲೇ ಮುಕ್ತಾಯಗೊಂಡ ಬಿತ್ತನೆ ಕ್ಷೇತ್ರದಲ್ಲಿ ಮಳೆಯ ಅಭಾವದಿಂದ ನಷ್ಟವಾಗುವ ಆತಂಕ ಎದುರಾಗಿದೆ. ತಾಲೂಕಿನಲ್ಲಿ ಬಿತ್ತನೆ ಬೀಜ ಹಾಗೂ ಗೊಬ್ಬರದ ಕೊರತೆ ಇಲ್ಲ. ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಜಿಎನ್ ಭಟ್, ತಟ್ಟಿಗದ್ದೆ, ಯಲ್ಲಾಪುರ. ಮುಂಗಾರು ಪ್ರಾರಂಭವಾಯಿತೇನೋ ಅನ್ನುವಂಥ ವಾತಾವರಣ ಇತ್ತು. ತದನಂತರದಲ್ಲಿ ಜೂನ್ 2ನೇ ವಾರದಿಂದ ಮಳೆ ಸಾಕಷ್ಟು ಕಡಿಮೆ ಆಗಿದೆ. ಮುಂಗಾರು ದುರ್ಬಲವಾಗಿದೆ. 57% ಮಳೆ ಕಡಿಮೆ ಆಗಿದೆ. ಸುಮಾರು 133 ಮಿಲಿಮೀಟರ್ಷ್ಟು ಮಳೆ ಕೊರತೆ ನಮಗಿದೆ. ಅಂದರೆ ಜೂನ್ ತಿಂಗಳು ಒಂದರಲ್ಲೇ, ಜೂನ್ 1ರಿಂದ ಇಲ್ಲಿವರೆಗೆ 18ನೇ ತಾರೀಕುವರೆಗೆ 233 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಕೇವಲ 99 ಮಿಲಿಮೀಟರ್ ಮಳೆ ಆಗಿ ಸುಮಾರು 133 ಮಿಲಿಮೀಟರ್ ಮಳೆ, 57% ಮಳೆ ಕೊರತೆಯಾಗಿದೆ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗಾಗಲೇ ಏನು ಬಿತ್ತನೆ ಆಗಿದೆ ಆ ಬೆಳೆಗಳಿಗೆ ಮೇಲ್ಗೊಬ್ಬರ ಕೊಡಲಿಕ್ಕೆ ಸಮಸ್ಯೆ ಆಗ್ತಿದೆ. ಅನಂತರದಲ್ಲಿ ನಮ್ಮ ಭತ್ತದ ಏನಿದೆ, ಭತ್ತಕ್ಕೆ ನಾವು ಹೊಡೆತ ಆಪರೇಷನ್ ಏನು ಮಾಡ್ತೀವಿ, ಹೊಡೆತ ಆಪರೇಷನ್ ಕೂಡ ಕಷ್ಟ ಆಗಿದೆ. ಅನಂತರ ಇದೇ ವಾತಾವರಣ ಇನ್ನು 1 ಅಥವಾ 2 ವಾರದಲ್ಲಿ ಮುಂದುವರೆದರೆ ಈ ಸಂಪೂರ್ಣ ಏನು ಬಿತ್ತನೆ ಕ್ಷೇತ್ರ ಇದೆ, ಇದು ಹಾನಿಯಾಗುವ ಸಂಭವ ಇದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.